ಕನ್ನಡದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ಹಾವಳಿ ಶುರುವಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ ನಮ್ಮ ರಾಜ್ ಬಿ ಶೆಟ್ಟಿ ಅವರು ನಟನೆಯ ರಕ್ಕಸ ಪರದೋಳು ಸಿನಿಮಾ ನಿನ್ನೆ ರಿಲೀಸ್ ಆಯಿತು. ನಾವೆಲ್ಲ ಮಲಯಾಳಂ ಸಿನಿಮಾಗಳನ್ನೆಲ್ಲ ನೋಡಿ ಕಲಿತಾ ಇದ್ವಿ. ಆ ಥ್ರಿಲ್ಲರ್ ಸಿನಿಮಾಗಳು ಏನು ಗುರು ಇದು ಈ ಕ್ವಾಲಿಟಿಯಲ್ಲಿದ್ದಾವೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಆದರೆ ಅದನ್ನೆಲ್ಲ ಮೀರಿಸೋ ರೀತಿಯಲ್ಲಿ ಬಂದಿರುವಂತಹ ರಕ್ಕಸ ಪರದೋಳು ಸಿನಿಮಾ ನಿನ್ನೆ ತೆರೆ ಮೇಲೆ ಬಂದಿದೆ. ಆ ಮಟ್ಟಕ್ಕೆ ತಲುಪುತ್ತಾ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಕಥೆಯ ನಾಯಕ ಇನ್ಸ್ಪೆಕ್ಟರ್ ಶಿವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರಿಗೆ ಸ್ವಲ್ಪ ಮೆಂಟಲ್ ಕಾನ್ಫ್ಲಿಕ್ಟ್ ಇರುತ್ತೆ, ಇವರಿಗೆ ಕುಡಿಯೋ ಅಭ್ಯಾಸ ಕೂಡ ಇರುತ್ತೆ. ಆದರೆ ಇವರು ಫಸ್ಟು ಪೋಸ್ಟಿಂಗ್ ಆಗಿ ಬರೋದು ರಕ್ಕಸಪುರ ಅಂತ ಹೇಳ್ಬಿಟ್ಟು ಈ ಊರಲ್ಲಿ ಸಾಲು ಸಾಲು ಕೊಲೆಗಳಾಗ್ತಾ ಇರ್ತವೆ. ಆವಾಗ ಒಬ್ಬ ಸ್ವಾಮೀಜಿ ಎಂಟ್ರಿ ಕೊಡ್ತಾರೆ. ಅವರು ಈ ಊರಿಗೆ ರಾಕ್ಷಸ ಬಂದಿದ್ದಾನೆ, ಅವನು ರಕ್ತ ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂದು ಮಿಸ್ಟೀರಿಯಸ್ ಆಗಿ ನಡೆಯೋ ಕತೆ ಈ ಸಿನಿಮಾದಲ್ಲಿ ನೋಡ್ಬೋದು. ಆ ರಾಕ್ಷಸ ಯಾರು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಹೇಳೋದಾದ್ರೆ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಮತ್ತೆ ಗೆದ್ದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ವಿಭಿನ್ನ ಮ್ಯಾನರಿಸಮ್ ಮೂಲಕ ಕತೆಗೆ ಏನು ಬೇಕೋ ಆ ರೀತಿಯಾಗಿ ಅವರು ತಮ್ಮ ಹಾವಭಾವಗಳನ್ನ ಬದಲಾಯಿಸ್ಕೊಂತ ಅದ್ಭುತವಾದಂತಹ ಪಾತ್ರನ ನಿಭಾಯಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ BGM ಮಾತ್ರ ಅದ್ಭುತವಾಗಿ ಬಂದಿದೆ. ಹಾರರ್ ಸಿನಿಮಾಗಳಿಗೆ ಹಂಟಿಂಗ್ ಮ್ಯೂಸಿಕ್ ಏನು ಬೇಕೋ ಅದ್ರ ಬಗ್ಗೆ ನಮ್ಮ ಅರ್ಜುನ್ ಜನ್ಯಾರ್ ಅವರು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಇದರಲ್ಲಿ ವಿಲನ್ ಪಾತ್ರನೂ ಕೂಡ ಖಡಕ್ಕಾಗಿ ಕಾಣಿಸ್ಕೊಂಡಿದ್ದಾರೆ, ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಅವರು ಕೂಡ ಅವ್ರ ಹೆಸರು ಕೂಡ ರಿವೀಲ್ ಮಾಡಿಲ್ಲ. ಅವ್ರ ಪಾತ್ರನೂ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಮ್ಮ CG ವರ್ಕ್ಗಳು ಆಮೇಲೆ VFX ವರ್ಕ್ಗಳು ಕೂಡ ಸಖತ್ತಾಗಿ ಕಾಣಿಸ್ಕೊಂಡಿದೆ ಈ ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಗೆಟಿವ್ ಕಡೆ ಹೇಳೋದಾದರೆ ಈ ಸಿನಿಮಾದಲ್ಲಿ ಇನ್ವೆಸ್ಟಿಗೇಷನ್ ಸೀನ್ಸ್ ಏನು ಬರುತ್ತೆ ಮಧ್ಯಭಾಗದಲ್ಲಿ ಅದು ಸ್ವಲ್ಪ ಲ್ಯಾಗ್ ಆಯಿತು ಅಂತ ನನಗನ್ನಿಸ್ತು. ಅಷ್ಟೇ ಅಲ್ಲದೆ ಕೆಲವೊಂದು ಕಡೆ BGM ಸಿನಿಮಾ ವ್ಯೂಗಿಂತನೂ BGM ಸ್ವಲ್ಪ ಜಾಸ್ತಿ ಆಯಿತು ಅಂತ ಕೆಲವೊಂದು ಕಡೆ ಫೀಲ್ ಆಯಿತು. ಅದು ಬಿಟ್ಟರೆ ಇನ್ನೆಲ್ಲ ಸಖತ್ತಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಲ್ ಆಗಿ ಹೇಳಬೇಕಂದ್ರೆ ಈ ಸಿನಿಮಾದ ಸ್ಕ್ರಿಪ್ಟು ಡೆಪ್ತು ಸಖತ್ತಾಗಿ ಬಂದಿದೆ. ಆಮೇಲೆ ರಾಜ್ ಬಿ ಶೆಟ್ಟಿ ಅವ್ರ ನಟನೆ ಮಾತ್ರ ಅದ್ಭುತವಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಬೇಕು ಅಂದ್ಕೊಂಡಿದ್ರೆ ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ಬೋದು. ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದಂಥ ಸಿನಿಮಾ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನೀವೇನಾದರೂ ಸಿನಿಮಾ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ನಿಮಗೆ ಯಾವ ಸೀನ್ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.